ನಮಸ್ತೆ ಎಲ್ರಿಗೂ. ನವರಾತ್ರಿ 6ನೇ ದಿನ ಇವತ್ತು ಮಂಗಳವಾರ, ಕಾತ್ಯಾಯನಿ ಪೂಜೆ. ಸೊ ಇವತ್ತು ಕಲರ್ ಬಂದುಬಿಟ್ಟು ರೆಡ್ ಕಲರು. ಸಾಮಾನ್ಯವಾಗಿ ರೆಡ್ ಕಲರ್ ಎಲ್ಲರ ಹತ್ರನೂ ಇರುತ್ತೆ. ಸೊ ಇವತ್ತಾದ್ರೂ ರೆಡ್ ಕಲರ್ ಏನಾದರೂ ವಸ್ತ್ರ ಧರಿಸಿ ಪೂಜೆ ಮಾಡಿ ಅಂತ ಕೇಳ್ಕೊತೀನಿ. ಸೊ ನಮ್ಮನೇಲಿ ಯಾವ ರೀತಿ ಪೂಜೆ ಮಾಡ್ತಾಯಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮೊದಲಿಗೆ ಬೇಗನೆ ರೆಡಿ ಆಗಿಬಿಟ್ಟು ಪೂಜೆ ಮಾಡೋಣ ಅಂದ್ಕೊಂಡು ರೆಡಿ ಮಾಡ್ಕೊಳಕ್ಕೆ ಬಂದೆ. ಹೂವೆಲ್ಲ ನೈಟ್ ಕಟ್ಟಿಟ್ಟಿರೋದ್ರಿಂದ ಬೇಗನೆ ಪೂಜೆ ಆಗುತ್ತೆ ಅಂದ್ಕೊಂಡಿದ್ದೀನಿ. ಸೊ ನಮ್ಮನೆ ಎದುರುಗಡೆ ಇರೋ ಆಯುಷ್ ಅವ್ರ ಮನೇಲಿ ಹೂವಿನ ಗಿಡ ಇದೆ ಅಲ್ವಾ. ಸೊ ಹಂಗಾಗಿ ದಾಸವಾಳ ಹೂವಿನ ಗಿಡನ ಹೂವನ್ನ ಕಿತ್ಕೊಂಡು ಬಂದಿದ್ದ. ಸೊ ಅದು ರೆಡ್ ಕಲರ್ ಅಲ್ವಾ, ತುಂಬಾ ಚೆನ್ನಾಗಿತ್ತು. ಅವ್ನಿಗೊಂದು ದೊಡ್ಡ ಥ್ಯಾಂಕ್ಸು. ಅದೇ ನೆನ್ನೆ ಹೇಳ್ತಾ ಇದ್ದ ನಾಳೆ ಯಾವ ಕಲರ್ ಅಂತ, ರೆಡ್ ಕಲರ್ ಅಂದೆ. ಸೊ ಹಾಗಾಗಿ ಅವ್ರ ಮನೇಲಿರೋ ಹೂವನ್ನ ತೊಗೊಂಡು ಬಂದು ಕೊಟ್ಟಿದ್ದಾನೆ. ಸೊ ದೀಪಕ್ಕೆ ಮತ್ತು ತಾಯಿ ಚಾಮುಂಡೇಶ್ವರಿ ಫೋಟೋಗೆ ಒಂದು ಇಟ್ಟಿದ್ದೀನಿ. ಸೊ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಹಾಗೆ ಈ ಸೈಡು ನಿನ್ನೆಲ್ಲ ಫೋಟೋಗೆ ಕಟ್ಟಾಕಿದ್ದೆ ಅಲ್ವಾ. ಸೊ ಹಾರ ಅದನ್ನು ತೆಗೆದ್ಬಿಟ್ಟು ಹೊಸ ಹೂವು ಇಡೋಣ ಅಂದ್ಕೊಂಡು ಈ ಕಡೆದೆಲ್ಲ ತೆಗಿತಾ ಇದ್ದೀನಿ. ಸೊ ಹೂಗಳನ್ನ ತೆಗಿಯೋಕ್ಕೆ ಮನಸ್ಸೇ ಬರಲ್ಲ, ಯಾಕಂದರೆ ಇವಾಗ ಸ್ವಲ್ಪ ಮಳೆಗಾಲ ಇರೋದ್ರಿಂದ ಹೂವು ಅಷ್ಟೊಂದು ಬತ್ತಿರಲ್ಲ. ಬೇಸಿಗೆಗಾಲದಲ್ಲಿ ಮುಡ್ಸಿರೋ ಹೂವು ಬೆಳಗ್ಗೆ ಮುಡ್ಸಿದ್ರೆ ಸಂಜೆ ಹೊತ್ತಿಗೆ ಒಣಗೋಗ್ಬಿಟ್ಟಿರುತ್ತೆ. ಸೊ ಇವಾಗ ಹಾಗಲ್ಲ. ಸೊ ಹೂಗಳೆಲ್ಲ 1 ದಿನ 2 ದಿನ ಆದ್ರೂ ಅಷ್ಟೇ ಫ್ರೆಶ್ ಆಗಿರುತ್ತೆ. ಸೊ ಆದ್ರೂ ಹಳೆ ಹೂವು ದೇವರಿಗೆ ತುಂಬ ಭಾರ ಅಂತ ಹೇಳ್ತಾರೆ. ಸೊ ಅವತ್ತಿನ ಹೂವನ್ನ ನೆಕ್ಸ್ಟ್ ಡೇ ತೆಗೆದುಬಿಡಬೇಕು. ಅದಕ್ಕಿಂತ ಜಾಸ್ತಿ ಇಟ್ಟರೆ ದೇವರಿಗೆ ತುಂಬ ಭಾರ ಅಂತೆ. ಅದೆಷ್ಟು ಒಣಗ್ತಾ ಹೋಗುತ್ತೆ ಅಷ್ಟು ಇನ್ನು ದಾರಿದ್ರ್ಯ ತುಂಬಿಕೊಳ್ಳುತ್ತೆ, ದೇವರಿಗೆ ಒಳ್ಳೆಯದಲ್ಲ ಮನೆಗೆ ಅಂತ ಹೇಳ್ತಾ ಇರ್ತಾರೆ. ಸೊ ಹಾಗಾಗಿ ನಾನು ಇಲ್ಲಿ ಹಳೆ ಹೂವನ್ನೆಲ್ಲ ತೆಗಿತಾ ಇದ್ದೀನಿ. ಆದರೆ ಅದೆಷ್ಟು ಫ್ರೆಶ್ ಆಗಿದೆ ಅಲ್ವಾ, ತುಂಬ ಚೆನ್ನಾಗಿದೆ. ಸೊ ತೆಗೆದುಬಿಟ್ಟು ಇವತ್ತು ಹೂವು ಕಟ್ಟಿರೋದೇನಿರಲಿಲ್ಲ, ಬಿಡಿ ಹೂವನ್ನೇ ಇಡೋಣ ಅಂದ್ಕೊಂಡು ರೆಡಿ ಮಾಡ್ಕೊಂಡಿದ್ದೆ. ಕಳ್ಸೋಕ್ಕೆ ಮಾತ್ರ ಮೈಸೂರು ಮಲ್ಲಿಗೆನ ಕಟ್ಟಿಟ್ಕೊಂಡಿದ್ದೆ, ಕಳ್ಸೋಕ್ಕೆ ಒಂದು ದಿಂಡು ಥರ. ಸೊ ಇವಾಗ ಫೋಟೋಕ್ಕೆಲ್ಲ ಬಿಡಿ ಹೂವನ್ನೇ ಹಾಕಿ ಮುಡಿಸ್ತಾ ಇದ್ದೀನಿ. ಬಿಡಿ ಹೂವನು ತುಂಬ ಚೆನ್ನಾಗಿರುತ್ತೆ. ಸಿಂಗಲ್ ಇಟ್ರೂ ಮಧ್ಯಕ್ಕೆ ಒಂದೊಂದು ಬೇರೆ ಕಲರ್ ಇಟ್ಟರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ನೋಡ್ತಾ ಇದ್ದೀನಲ್ವ. ಹಾಗೆ ಕೃಷ್ಣನಿಗೂ ಕೂಡ ಚೇಂಜ್ ಮಾಡಬೇಕಿತ್ತು, ಅದು ಹೂವು ತುಂಬ ಚೆನ್ನಾಗಿತ್ತು. ಆದ್ರೂ ಹಳೆ ಹೂವು ಆಗಿದೆ ಅಲ್ವಾ, ನೆನ್ನೆ ಹಾಕಿರೋದು ಅಂದ್ಕೊಂಡು ಎಲ್ಲ ತೆಗಿತಾ ಇದ್ದೆ. ಹಾಗೆ ಬತ್ತಿಯಲ್ಲಿ ಸ್ವಲ್ಪ ಬತ್ತಿ ಕಡಿಮೆ ಆಗಿ ಸ್ವಲ್ಪ ಎಣ್ಣೆ ಕಡಿಮೆ ಆಗಿತ್ತು, ಅದಕ್ಕೂ ಎಣ್ಣೆ ಹಾಕ್ಬಿಟ್ಟು ಬತ್ತಿ ಸ್ವಲ್ಪ ಮುಂದೆ ಎಳೆದೆ. ಸೊ ನಾನು ದಿಂಡೇನು ಕಟ್ಟಿಟ್ಕೊಂಡಿದ್ದೆ ಅಲ್ವಾ, ನೈಟ್ ಅದೊಂದೇ ಕಟ್ಟಿದ್ದು, ಆದರೆ ಅರಳ್ಬಿಡಿತ್ತು ಬೆಳಗ್ಗೆ ಅಷ್ಟೊತ್ತಿಗೆ. ದೇವರಿಗೆ ಪೂಜೆ ಏನೋ ಆಯಿತು. ಹಾಗೆ ಪೂಜೆಗೆಲ್ಲ ರೆಡಿ ಆದಮೇಲೆ ನೈವೇದ್ಯಕ್ಕೆ ಅಂತ ಬಾಳೆಹಣ್ಣು ಇತ್ತಲ್ವ. ಸೊ ಅದಕ್ಕೇ ಬಾಳೆಹಣ್ಣು ಹಣ್ಣು ತುಪ್ಪ ಮಾಡೋಣ ಅಂದ್ಕೊಂಡು ರೆಡಿ ಮಾಡ್ಕೊತಾ ಇದ್ದೆ. ಬಾಳೆಹಣ್ಣು ಕಟ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಮತ್ತು ಸಕ್ಕರೆನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೆ, 1-2 ದ್ರಾಕ್ಷಿ ಗೋಡಂಬಿ ಹಾಕಿ. ಸೊ ನೈವೇದ್ಯಕ್ಕೆ ರೆಡಿ ಎಲ್ಲ ಆದಮೇಲೆ ನೈವೇದ್ಯ ಮಾಡಿ ಪೂಜೆ ಮುಗಿಸೋದಷ್ಟೇ. ಸೊ ಫೈನಲಿ ನೈವೇದ್ಯಕ್ಕೆ ಬೇಗನೆ ರೆಡಿ ಆಯಿತು. ಈ ಏನು ಟಿಫನ್ ಆ ಥರ, ಈ ಚಿತ್ರಾನ್ನ ಈ ಥರ ಏನಾದ್ರು ಮಾಡೋದಾದರೆ ಸ್ವಲ್ಪ ಲೇಟಾಗುತ್ತೆ. ಹಣ್ಣುಗಳು ಕಟ್ ಮಾಡಿ ನಾವು ಈ ಹಣ್ಣು ತುಪ್ಪ ಈ ಥರ ಎಲ್ಲ ಮಾಡೋದಾದರೆ ಬೇಗನೆ ಮಾಡ್ಬೋದು. ಸೊ ಹಾಗಾಗಿ ನಾನಿವತ್ತು ಬಾಳೆಹಣ್ಣು ಇರೋದ್ರಿಂದ ಇದು ಬೇಗನೆ ಆಯಿತು ನೈವೇದ್ಯಕ್ಕೆ. ಸೊ ಇವಾಗ ಪೂಜೆಗೆ ಇಟ್ಬಿಟ್ಟು ಪೂಜೆ ಮಾಡಿದ್ರೆ ಪೂಜೆ ಮುಗಿಯುತ್ತೆ ಫೈನಲಿ. ನಮ್ಮನೇಲಿ ಈ ಥರ ಪೂಜೆ ಮಾಡಿದ್ದೀವಿ. ನೀವೆಲ್ಲ ಯಾವ ರೀತಿ ಪೂಜೆ ಮಾಡಿದ್ದೀರಾ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆಯೇ ಇಲ್ಲಿವರೆಗೂ ವೀಡಿಯೋ ನೋಡ್ತಾ ಇದ್ದೀರಾ, ಎಲ್ರಿಗೂ ತುಂಬಾ ಥ್ಯಾಂಕ್ಸ್. ಹಾಗೆ ವೀಡಿಯೋ ನೋಡ್ತಾ ಇರೋದೇ ತುಂಬ ಜಾಸ್ತಿ ಇದೆ, ಸಬ್ಸ್ಕ್ರೈಬು ತುಂಬ ಕಡಿಮೆ ಇದೆ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸ್ ನೋಡಿ ಅಂತ ಕೇಳ್ಕೊತೀನಿ. ಯಾಕೆ ಅಂದರೆ ಅಂತೂ ಇವತ್ತಿಂದು ಪೂಜೆ ಮುಗೀತು. ಸೊ ನಾಳೆ ಬಂದುಬಿಟ್ಟು ಕಳಾರಾತ್ರಿ 7ನೇ ದಿನ, ನವರಾತ್ರಿ 7th ಡೇ. ಕಳಾರಾತ್ರಿ ಮಾತಾ ಅಂತ. ಕಲರ್ ಬಂದು ಬ್ಲೂ ಕಲರು. ಸೊ ನಾಳೆ ಎಲ್ಲ ಯಾವ ರೀತಿ ಪೂಜೆ ಮಾಡ್ತೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಅಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.